ಶಿವಮೊಗ್ಗ ಶಿಕಾರಿಪುರ ರಾಣಿಬೆನ್ನೂರು ನೂತನ ರೈಲ್ವೆ ಯೋಜನೆಗೆ ಸಾಕಷ್ಟು ಪರ ವಿರೋಧ ಉಂಟಾಗಿದೆ. ಇದು ಚರ್ಚೆಯನ್ನ ಹುಟ್ಟುಹಾಕಿದೆ. 1200 ಕೋಟಿ ರೂಪಾಯಿ ಅಂದಾಜು ವೆಚ್ಚದೊಂದಿಗೆ ನಿರ್ಮಾಣಗೊಳ್ಳುವ ಈ ಯೋಜನೆಗೆ ಆರಂಭದಲ್ಲಿಯೇ ಅಪಸ್ವರ ಕೇಳಿಬಂದಿದೆ. ರೈಲ್ವೆ ಯೋಜನೆ ವಿರುದ್ಧ ಸಿಡಿದೆದ್ದ ಜನ, ಜಮೀನು ಬಿಟ್ಟುಕೊಡಲ್ಲ ಎಂದು ಆಕ್ರೋಶ. ಸುತ್ತಲೂ ಹಚ್ಚ ಹಸಿರು ಹೂ ಬಿಡುತ್ತಿರುವಂತಹ ಮಾವು ಮತ್ತು ಅಡಿಕೆ ಗಿಡಗಳು, ಬೆಳೆದು ನಿಂತಿರೋ ತೆಂಗಿನ ಮರಗಳು, ಜೊತೆಗೆ ಕನಸನ್ನ ಕಟ್ಟಿರುವಂತಹ ಮನೆಗಳು ಕೈತಪ್ಪಿ ಹೋಗುವ ಭಯದಲ್ಲಿರುವ ರೈತರು. ಈ ದೃಶ್ಯಗಳು ಕಂಡು ಬಂದಿದ್ದು ಹಾವೇರಿ ಜಿಲ್ಲೆಯ ನೂತನ ರಟ್ಟಿಹಳ್ಳಿ ತಾಲೂಕಿನ ಹೊರವಲಯದಲ್ಲಿ. ಮೈಸೂರು ನೈಋತ್ಯ ರೈಲ್ವೆ ಇಲಾಖೆಯಿಂದ ಅನುಷ್ಠಾನಗೊಳ್ಳುತ್ತಿರುವಂತಹ 2 ಹಂತದ ಯೋಜನೆಗೆ ಒಟ್ಟು 1431.29 ಎಕರೆ ಭೂಮಿ ಬೇಕಾಗಿದೆ. ಮೊದಲನೆಯ ಹಂತದಲ್ಲಿ ಶಿವಮೊಗ್ಗದಿಂದ ಶಿಕಾರಿಪುರದವರೆಗೆ 46 ಕಿಲೋಮೀಟರ್ ಉದ್ದದ ರೈಲು ಯೋಜನೆಗೆ ಅಗತ್ಯವಿರುವಂತಹ 90% ಭೂ ಸ್ವಾಧೀನ ಪ್ರಕ್ರಿಯೆ ಈಗಾಗಲೇ ಪೂರ್ಣಗೊಂಡಿದೆ. ಅಲ್ಲದೆ ಈ ಮಾರ್ಗ ನಿರ್ಮಾಣಕ್ಕೆ ಗುತ್ತಿಗೆದಾರರಿಗೆ ರೈಲ್ವೆ ಇಲಾಖೆಯಿಂದ ಅನುಮೋದನೆ ನೀಡಲಾಗಿದೆ. ಇದರಲ್ಲಿ ಮೊದಲ ಹಂತದ ಶಿವಮೊಗ್ಗ ಟು ಶಿಕಾರಿಪುರ ಮಾರ್ಗದಲ್ಲಿ 616 ಎಕರೆ ಭೂಮಿ ಬೇಕಾಗಿದ್ದು, ಇದರಲ್ಲಿ 500 ಎಕರೆ ಭೂ ಸ್ವಾಧೀನಪಡಿಸಿಕೊಳ್ಳಲಾಗಿದೆ. ಒಟ್ಟು 12 ನಿಲ್ದಾಣ ನಿರ್ಮಿಸಲು ಉದ್ದೇಶಿಸಿದ್ದು, ಈಗಾಗಲೇ 3 ನಿಲ್ದಾಣಗಳು ಅಸ್ತಿತ್ವದಲ್ಲಿವೆ. ಹೊಸದಾಗಿ 9 ನಿಲ್ದಾಣಗಳನ್ನು ನಿರ್ಮಿಸಬೇಕಾಗಿದೆ. ಈ ಮಾರ್ಗದಲ್ಲಿ ಶಿಕಾರಿಪುರ ಬಹುದೊಡ್ಡ ರೈಲ್ವೆ ನಿಲ್ದಾಣ ಆಗಿ ನಿರ್ಮಾಣಗೊಳ್ಳಲಿದೆ. ಇದಕ್ಕೆಲ್ಲ 106 ಎಕರೆ ಭೂಮಿ ಬೇಕು. ಇದಕ್ಕೆ ರೈತರ ವಿರೋಧವಿದೆ. ಈ ಭಾಗದಲ್ಲಿ ಬರುವಂತಹ ಎಲ್ಲ ಹೊಲಗದ್ದೆಗಳು ಫಲವತ್ತಾಗಿರುವುದರಿಂದ ರೈತರು ಜಮೀನು ಬಿಟ್ಟು ಕೊಡ್ತಾ ಇಲ್ಲ. ಅದರಲ್ಲೂ ಹಾವೇರಿ ಜಿಲ್ಲೆಯ ನೂತನ ತಾಲೂಕು ರಟ್ಟಿಹಳ್ಳಿ ಪಟ್ಟಣದ ಜನರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನವೆಂಬರ್ 3ನೇ ತಾರೀಕು 2025ರಲ್ಲಿ ನಾವು ಮನೆ ಗೃಹ ಪ್ರವೇಶ ಮಾಡಿದ್ವಿ. ಈಗ ನಮಗೆ ಮನೆ ಕಟ್ಟುವಾಗ ಯಾವುದೇ ಆತಂಕ ಇರಲಿಲ್ಲ. ಈ ಮನೆ ಕಟ್ಟಿದ ಮೇಲೆ ಈಗ ಆತಂಕ ತುಂಬಾ ಜಾಸ್ತಿ ಆಗಿದೆ. ಈಗ ನೋಟಿಸ್ ಬಂತ್ರಿ, ನಮ್ಮ ಮನೆ ಟ್ರೈನ್ಗೆ ಹೋಗುತ್ತೆ ಅಂತ ಹೇಳಿ ಗೊತ್ತಾಯ್ತು. ಅವಾಗಿಂದ ತುಂಬಾ ಆತಂಕ ಆಗಿದೆ ಸರ್. ಅದಕ್ಕೆ 2017ರಲ್ಲಿ ಭೂ ಸ್ವಾಧೀನ ಮಾಡಿಕೊಂಡು 2019ರಲ್ಲಿ ಅನುಮೋದಿತಗೊಂಡಿರ್ತಕ್ಕಂಥ ಲೈನ್ ನಲ್ಲಿ ಯೋಜನೆ ಜಾರಿ ಮಾಡಿದ್ರೆ ಸ್ವಾಗತಾರ್ಹ. ವಿರೋಧಕ್ಕೆ ಪ್ರಮುಖ ಕಾರಣ ಏನಪ್ಪಾ ಅಂದ್ರೆ, ನೀಲಿ ನಕ್ಷೆ ರೆಡಿಯಾಗಿದ್ದೇ ಬೇರೆ, ಈಗ ಸರ್ವೆ ಮಾಡುತ್ತಿರುವುದೇ ಬೇರೆ ಕಡೆಗೆ. ಕೆಲ ಪ್ರಭಾವಿಗಳು ತಮ್ಮ ಜಮೀನು ಉಳಿಸಿಕೊಳ್ಳಲು ನಕ್ಷೆಯನ್ನೇ ತಿರುಚಿದ್ದಾರೆ ಎನ್ನುವುದು ಇವರ ಆರೋಪ. ಈ ನೂತನ ರೈಲು ಮಾರ್ಗ ಶಿವಮೊಗ್ಗದಿಂದ ಪ್ರಾರಂಭಗೊಂಡು ಶಿಕಾರಿಪುರ, ಕಿಟ್ಟದಹಳ್ಳಿ, ಹಾವೇರಿ ಜಿಲ್ಲೆಯ ಮಾಸೂರು, ರಟ್ಟಿಹಳ್ಳಿ, ದಂಡಿಗಿಹಳ್ಳಿ, ಹಲಗೇರಿ ಈ ಎಲ್ಲ ಮಾರ್ಗ ಮೂಲಕ ಸಾಗಿ ರಾಣಿಬೆನ್ನೂರು ಜಂಕ್ಷನ್ ತಲುಪಲಿದೆ. ಆದರೆ ರಟ್ಟಿಹಳ್ಳಿ ಪಟ್ಟಣದ ರೈತರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವುದು ಅಧಿಕಾರಿಗಳಿಗೆ ನುಂಗಲಾರದ ತುತ್ತಾಗಿದೆ. 10 ಎಕರೆ ಜಮೀನಲ್ಲಿ ನಂದು 83 ಸರ್ವೆ ನಂಬರ್, ಅಲ್ಲಿ ಈಗ ಆ ಕ್ಷೇತ್ರದಲ್ಲಿ ನನ್ನ ನೋಟಿಸ್ ಕೊಟ್ಟಿದ್ದಾರೆ. ಅವರು ಆಲ್ರೆಡಿ ಯೋಜನೆಗೆ ನಮ್ಮ ಇಲಾಖೆಯವರು ನೋಟಿಸ್ ಕೊಟ್ಟಿದ್ದಾರೆ. ನಿಮ್ಮ ಯೋಜನೆಯಲ್ಲಿ 83ರಲ್ಲಿ 2 ಎಕರೆ 35 ಗುಂಟೆ ನಿಮಗೆ ಜಮೀನು ಬೇಕಾಗಿದೆ, ಅದಕ್ಕೆ ನಾವು ನಿಮ್ಮ ಯೋಜನೆ ನಿಮ್ಮ ಹೊಲಕ್ಕೆ ನಾವು ಸರ್ವೆ ಮಾಡ್ಲಿಕ್ಕೆ ಬರ್ತೇವೆ ಅಂತ ಹೇಳಿ 28/2 ನೋಟಿಸ್ ಕೊಟ್ಟು ಬಂದಿದ್ದಾರೆ. ಆದ್ರೆ ಈಗ 2 ಎಕರೆ 35 ಗುಂಟೆ ತೋಳ್ತಾ ಇಲ್ಲ. ಅದನ್ನ ಬಿಟ್ಟೀಗ 8 ರಿಂದ 9 ಎಕರೆ ಜಮೀನು ಅಕ್ವೈರ್ ಮಾಡ್ಕೊಳಕ್ ಬರ್ತಾರೆ. ಅಲ್ರಿ ನೀವು ನೋಟಿಸ್ ಕೊಟ್ಟಿದ್ದು ಈಗ ಇದನ್ನ ಬಿಟ್ಟು ಇಷ್ಟಾಗಿ ಜಮೀನು ತೊಳ್ತೀರಿ ಅಂತ ನಾವ್ರಿಗೆ ಕೇಳಿದ್ರ, ಇಲ್ಲ ಅದು ನೋಟಿಸ್ ಕೊಟ್ಟಿದ್ದು ಟೆಂಟೇಟಿವ್ ಅಲ್ರಿ ಸರ್. ಮತ್ತೆ ರಾಜ್ಯಪತ್ರ ಕೊಟ್ಟಿರಿ, ಅದು ಹೆಂಗ್ರಿ? ಅದು ಕೂಡ ಟೆಂಟೇಟಿವ್. ನಾವ್ ಈಗೇನ್ ಮಾಡ್ತಾ ಇದಾವಲ್ಲ ಅದು ಖರೆ. ಹೌದು ಸರ್. ಮತ್ತೆ ನೀವು ಯೋಜನೆಯಲ್ಲಿ 19ರ ಅನುಮೋದನೆ KLDB-ಯಿಂದ ಒಂದು ಅನುಮೋದಿತ ಪತ್ರ ಕೊಟ್ಟಿದ್ದಾರೆ, ಯೋಜನೆ ಎಲ್ಲಿ ಜಾರಿ ಆಗತ್ತೆ ಅಂತಂದು. ಅದನ್ನು ತೋರಿಸಿದ್ರೆ ಅದು ಕೂಡ ಟೆಂಟೇಟಿವ್ ಅಂತಾರೆ. ನೀಲನಕ್ಷೆ ಬದಲಾವಣೆ ಮಾಡಿರುವುದು ಈ ವಿರೋಧಕ್ಕೆ ಕಾರಣವಾಗಿದೆ. ಮುಂದೇನು ಆಗುತ್ತೆ ಅಂತ ಕಾದು ನೋಡಬೇಕಾಗಿದೆ. ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಶಿವಮೊಗ್ಗ ಶಿಕಾರಿಪುರ ರಾಣಿಬೆನ್ನೂರು ನೂತನ ರೈಲ್ವೆ ಯೋಜನೆಗೆ ಸಾಕಷ್ಟು ಪರ ವಿರೋಧ ಉಂಟಾಗಿದೆ. ಇದು ಚರ್ಚೆಯನ್ನ ಹುಟ್ಟುಹಾಕಿದೆ. 1200 ಕೋಟಿ ರೂಪಾಯಿ ಅಂದಾಜು ವೆಚ್ಚದೊಂದಿಗೆ ನಿರ್ಮಾಣಗೊಳ್ಳುವ ಈ ಯೋಜನೆಗೆ ಆರಂಭದಲ್ಲಿಯೇ ಅಪಸ್ವರ ಕೇಳಿಬಂದಿದೆ. ರೈಲ್ವೆ ಯೋಜನೆ ವಿರುದ್ಧ ಸಿಡಿದೆದ್ದ ಜನ, ಜಮೀನು ಬಿಟ್ಟುಕೊಡಲ್ಲ ಎಂದು ಆಕ್ರೋಶ. ಸುತ್ತಲೂ ಹಚ್ಚ ಹಸಿರು ಹೂ ಬಿಡುತ್ತಿರುವಂತಹ ಮಾವು ಮತ್ತು ಅಡಿಕೆ ಗಿಡಗಳು, ಬೆಳೆದು ನಿಂತಿರೋ ತೆಂಗಿನ ಮರಗಳು, ಜೊತೆಗೆ ಕನಸನ್ನ ಕಟ್ಟಿರುವಂತಹ ಮನೆಗಳು ಕೈತಪ್ಪಿ ಹೋಗುವ ಭಯದಲ್ಲಿರುವ ರೈತರು. ಈ ದೃಶ್ಯಗಳು ಕಂಡು ಬಂದಿದ್ದು